ಅಮ್ಮ. ಯಾವುದೇ ಪ್ರಮೇಯ ಇಲ್ಲದೆ ಬಾಯಿ ತೆಗೆದರೆ ಸಾಕು ಕೇಳಿಸುವ ಅಕ್ಷರ ಆ. ತೆರೆದ ಬಾಯನ್ನು ಮುಚ್ಚಿದಾಗ ಮ ಆಗತ್ತೆ. ಅಂದರೆ ಬಹಳ ಸುಲಭವಾಗಿ ಹೇಳುವ ಪದ ಅಮ್ಮ. ಅಕ್ಷರಮಾಲೆಯಲ್ಲಿ ಬರುವ ಮೊದಲ ಅಕ್ಷರ ಆ. ವರ್ಗೀಯ ವ್ಯಂಜನದಲ್ಲಿ ಕೊನೆಯ ಅಕ್ಷರ ಮ. ಅಂದರೆ ಆ ಇಂದ ಮಾವರೆಗೆ ಬರುವ ಎಲ್ಲ ಅಕ್ಷರಗಳ ಸಮೂಹ ಅಂತ ಹೇಳಿ ಅರ್ಥ. ಅಂದರೆ ಎಲ್ಲ ಅಕ್ಷರಗಳು ಬೀಜಾಕ್ಷರಗಳೇ. ಆದ್ದರಿಂದ ಆ ಇಂದ ಮಾವರೆಗೆ ಬರುವ ಎಲ್ಲ ಅಕ್ಷರಗಳು ಸೇರಿದಾಗ ಉಂಟಾಗುವ ಫಲಿತವೇ ಅಮ್ಮ. ಅಮೃತತ್ವವನ್ನು ಕೊಡುವ ಪದವೇ ಅಮ್ಮ. ಈ ಪದಕ್ಕೆ ಇಷ್ಟೊಂದು ಉನ್ನತವಾದ ಸ್ಥಾನವನ್ನು ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ಸನಾತನ ಧರ್ಮದಲ್ಲಿ ಮಾತೃದೇವೋಭವ ಅಂತಂದರೆ ತಾಯಿಯು ದೈವ ಸಮಾನ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. 100 ಮಂದಿ ಉಪಾಧ್ಯಾಯರಿಗೆ ಸಮ ಆಚಾರ್ಯ, 100 ಆಚಾರ್ಯರಿಗೆ ಸಮ ತಂದೆ, 1000 ತಂದೆಗೆ ಸಮಾನ ತಾಯಿ. ಯಾಕೆ ಅಂತಂದರೆ ಇವರೆಲ್ಲರೂ ಮಾಡುವ ಕಾರ್ಯವನ್ನು ಒಬ್ಬಳೇ ತಾಯಿ ಮಾಡ್ತಾಳೆ. ಮಗು ತಾಯಿಯ ಗರ್ಭದಲ್ಲಿರುವಾಗಲೇ ಉಸಿರಾಟ, ಜನಿಸಿದ ನಂತರ ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ, ವಾಂತಿ ಮಾಡಿಕೊಂಡಾಗಲೂ ಸಹ ಯಾವುದಕ್ಕೂ ಬೇಸರವನ್ನು ಪಡದೆ ಶುಚಿಗೊಳಿಸ್ತಾ ಇರ್ತಾಳೆ. ಶಾಲೆಗೆ ಸೇರಿಸುವವರೆಗೆ ಹೇಗಿರಬೇಕು ಅಂತ ಕಲಿಸುವವಳು ತಾಯಿಯೇ ಆಗಿರ್ತಾಳೆ. ಅಂದರೆ ಗುರುವು ತಾಯಿಯೇ. ಎಲ್ಲ ಪುರಾಣಗಳು ಇದನ್ನೇ ಹೇಳುತ್ತೆ. ಯಾಕೆ ಅಂತಂದರೆ ಗರ್ಭ ಧರಿಸಿದ್ದಕ್ಕಾಗಿ ಒಂದು ನಮಸ್ಕಾರ. ಆ ಸಮಯದಲ್ಲಿ ಅನೇಕ ರೀತಿಯಾದಂತಹ ಅಡಚಣೆಗಳುಂಟಾಗುತ್ತೆ. ಅದನ್ನು ಸಹಿಸಿಕೊಂಡಿದ್ದಕ್ಕಾಗಿ ಒಂದು ನಮಸ್ಕಾರ. ಮಗುವಿನ ಭಾರವನ್ನು 9 ತಿಂಗಳು ಹೊತ್ತಿದ್ದಕ್ಕಾಗಿ ಒಂದು ನಮಸ್ಕಾರ. ಜನಿಸಿದ ಬಳಿಕ ಪಕ್ಕದಲ್ಲಿ ಮಗು ಮಲಗಿ ಮಲಮೂತ್ರ ವಿಸರ್ಜಿಸುತ್ತೆ. ಆಗಲೂ ಬೇಸರ ಪಡೋದಿಲ್ಲ. ಪುನರ್ಜನ್ಮ ಪಡೆದಂತೆ ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. ಇದನ್ನು ತಂದೆ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ತಾಯಿಗೆ ಮೊದಲ ಆದ್ಯತೆ. ಆದ್ದರಿಂದಲೇ ಸನ್ಯಾಸಿಯೂ ಸಹ ತಂದೆಗೆ ನಮಸ್ಕರಿಸೋದಿಲ್ಲ, ತಾಯಿಗೆ ಮಾತ್ರ ನಮಸ್ಕಾರ ಮಾಡ್ತಾ ಇರ್ತಾರೆ. ಇಂತಹ ತಾಯಿಯ ಪ್ರೇಮವನ್ನು ತಾನೂ ಹೊಂದಬೇಕು ಅಂಥೇಳಿ ಪರಿತಪಿಸಿದವನು ಪರಮಾತ್ಮ. ಆದ್ದರಿಂದ ಶ್ರೀಕೃಷ್ಣನಾಗಿ ಜನಿಸಿ ಯಶೋದೆಯ ಪ್ರೇಮವನ್ನು ಅನುಭವಿಸ್ತಾನೆ. ಒಂದು ಸಲ ಕೃಷ್ಣನ ಚೇಷ್ಟೆಯನ್ನು ತಡೆಯಲಾರದೆ ಯಶೋದ ಅವನಿಗೆ ಬುದ್ಧಿ ಕಲಿಸಲು ಒರಳಕಲ್ಲಿಗೆ ಕಟ್ಟಾಕ್ತಾಳೆ. ಆಗ ನಾರದರು ಲೋಕವನ್ನೆಲ್ಲ ಆಡಿಸುವ ಪರಮಾತ್ಮನು ಕಟ್ಟಲ್ಪಟ್ಟಿರುವನು ಅಂತ ಹೇಳಿ ನೋಡೋದಕ್ಕೋಸ್ಕರ ಅಲ್ಲಿಗೆ ಬರ್ತಾನೆ. ಹಗ್ಗದಿಂದ ಕಟ್ಟಲ್ಪಟ್ಟ ಕೃಷ್ಣನನ್ನು ನೋಡಿ ಕನಿಕರದಿಂದ, ನಾನು ಈಗಲೇ ಹೋಗಿ ಯಶೋದೆಗೆ ನೀನು ಕಟ್ಟಿರುವುದು ಪರಮಾತ್ಮನನ್ನು ಅಂತ ಹೇಳ್ತೇನೆ ಅಂತ ಹೇಳಿದಾಗ ಪರಮಾತ್ಮನು, ಬೇಡ ಬೇಡ, ನಾನು ಬಹಳ ಆನಂದವಾಗಿದ್ದೇನೆ. ಯಾಕೆಂದರೆ ನನಗೆ ವೈಕುಂಠದಲ್ಲಿ ತಾಯಿಯ ಪ್ರೇಮವಿಲ್ಲವಲ್ಲ ಅಂತ ಹೇಳ್ತಾನೆ ಭಗವಂತ. ನಾವೆಲ್ಲ ಆ ತಾಯಿಯ ಪ್ರೇಮವನ್ನು ಹೊಂದಿದ್ದೇವೆ. ಆದ್ದರಿಂದ ನಾವೇ ಧನ್ಯರು. ಅನಂತರ ನಾರದರು ಪರಮಾತ್ಮನನ್ನು ಕೇಳ್ತಾರೆ, ಹಿಂದೆ ಶ್ರೀರಾಮನಾಗಿ ಜನಿಸಿದಾಗ ಕೌಸಲ್ಯ ದೇವಿಯ ಪ್ರೇಮವನ್ನು ಅನುಭವಿಸಿದೆಯಲ್ವಾ ಅಂತ. ಆಗ ಕೃಷ್ಣ ಹೇಳ್ತಾನೆ, ಆಗ ಕೌಸಲ್ಯ ರಾಣಿ, ಆಗ ದಾಸಿಯರು ಬೆಳೆಸಿದರು. ಆದ್ದರಿಂದ ಹೆಚ್ಚಿನ ಪ್ರೇಮವನ್ನು ಹೊಂದಲಿಲ್ಲ. ಆ ಬಳಿಕ ಗುರುಕುಲಕ್ಕೆ ಹೋಗಬೇಕಾಯಿತು. ಬಳಿಕ ವಿಶ್ವಾಮಿತ್ರರೊಂದಿಗೆ ಹೋದೆ. ಬಳಿಕ ವಿವಾಹ. ಹೀಗೆ ನನಗೆ ತಾಯಿಯ ಪ್ರೇಮ ಸಿಗಲಿಲ್ಲ, ತೃಪ್ತಿ ಆಗಿಲ್ಲ ಅಂತ ಹೇಳ್ತಾನೆ. ಅಂದರೆ ತಾಯಿಯ ವಾತ್ಸಲ್ಯವನ್ನು ಎಷ್ಟು ಹೊಂದಿದ್ರೂ ತೃಪ್ತಿ ಆಗೋದಿಲ್ಲ ಅಂಥೇಳಿ ಭಗವಂತನೇ ಹೇಳಿದ್ದಾನೆ. ಹಿಂದಿನ ಕಾಲದಲ್ಲಿ ಮಹಿಳೆಯರು ಸೂರ್ಯೋದಯಕ್ಕೆ ಮೊದಲೇ ಎದ್ದು ಮನೆಯ ಕೆಲಸಗಳನ್ನು ಮಾಡ್ತಾಯಿದ್ರು. ತನಗೆ ಆರೋಗ್ಯ ಚೆನ್ನಾಗಿರಲಿ ಇಲ್ಲದೇ ಇರಲಿ ಅದರ ಬಗ್ಗೆ ಚಿಂತಿಸದೆ ನಿಸ್ವಾರ್ಥ ಭಾವನೆಯಿಂದ ಮನೆಯವರೆಲ್ಲರೂ ಚೆನ್ನಾಗಿರಬೇಕು ಅಂಥೇಳಿ ದುಡಿತಾಯಿದ್ರು. ಅವರನ್ನು ನೋಡಿ ಮಕ್ಕಳು ಸಹ ಅದನ್ನೇ ಅನುಸರಿಸ್ತಾ ಇದ್ದರು. ಇದರಿಂದ ಸಂಸಾರಗಳು ಚೆನ್ನಾಗಿರ್ತಾ ಇತ್ತು. ಆದ್ದರಿಂದಲೇ ಒಬ್ಬ ತಾಯಿ 10 ಮಕ್ಕಳನ್ನು ಸಾಕಬಲ್ಲಳು, ಆದರೆ 10 ಮಕ್ಕಳು ಸೇರಿ ಒಬ್ಬ ತಾಯಿಯನ್ನು ಸಾಕುವುದಿಲ್ಲ ಅನ್ನುವಂತಹ ಮಾತಿದೆ. ಲಲಿತ ಸಹಸ್ರನಾಮದಲ್ಲಿ ಒಂದು ನಾಮವಿದೆ, ಕರಾಂಗುಲಿನ ಕೋತ್ಪನ್ನ ನಾರಾಯಣ ದಶಾಕೃತಿ. ಅಂದರೆ ಆ ತಾಯಿಯ ಶಕ್ತಿ ಎಷ್ಟು ಅಂತಂದರೆ, ಅವಳ ಕೈಯಲ್ಲಿರುವ ಬೆರಳುಗಳ ತುದಿಯಲ್ಲಿರುವ ಉಗುರುಗಳಿಂದ ನಾರಾಯಣನ 10 ಅವತಾರಗಳು ಉದ್ಭವವಾಗತ್ತೆ. ಮತ್ತೊಂದು ನಾಮವಿದೆ, ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿಹಿ. ಅಂದರೆ ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಬ್ರಹ್ಮಾಂಡಗಳ ಸಾಲು ಸಾಲು ನಿರ್ಮಾಣವಾಗತ್ತೆ.
ಹೀಗೆ ತಾಯಿಯ ಶಕ್ತಿಯನ್ನು ಅಳೆಯೋದಕ್ಕೇ ಸಾಧ್ಯ ಇಲ್ಲ. ಶ್ರೀಮಾತ ಇದು ಮೊದಲ ಮಂತ್ರ, ಅಂದರೆ ಬ್ರಹ್ಮನ ಸ್ವರೂಪ. ಶ್ರೀ ಮಹಾರಾಜ್ಞಿ ಅಂದರೆ ಮಹಾರಾಣಿ, ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸುವವಳು ಅಂದರೆ ವಿಷ್ಣು ಸ್ವರೂಪ. ಶ್ರೀಮತ್ ಸಿಂಹಾಸನೇಶ್ವರಿ ಅಂದರೆ ಶಿವನ ಸ್ವರೂಪ, ಅಂದರೆ ಅವಳೇ ಸೃಷ್ಟಿಕರ್ತಳು, ಸ್ಥಿತಿಕರ್ತಳು ಹಾಗೂ ಈಶ್ವರ ತತ್ವ. ಹೀಗೆ ತ್ರಿಮೂರ್ತಿ ಸ್ವರೂಪಳಾಗಿ ನಮ್ಮನ್ನು ಅಂದರೆ ಮಕ್ಕಳನ್ನು ನೋಡ್ಕೊಳ್ತಾಳೆ. ಅವಳೊಂದಿಗೆ ಆಟ ಪಾಠ ಎಲ್ಲವೂ ಆಗಿ ಮಕ್ಕಳಿಗೆ ಅವಳೇ ಸರ್ವಸ್ವ. ಆದ್ದರಿಂದ ಮಗನಿಗೆ ಎಷ್ಟು ವಯಸ್ಸಾದರೂ ಅಮ್ಮ ಅಮ್ಮ ಅಂತ ಹೇಳಿ ಅಳ್ತಾ ಇರ್ತಾನೆ. ಮನೆಯಲ್ಲಿರುವ ಅಮ್ಮ 24 ಗಂಟೆಗಳು 7 ದಿನಗಳು ವಿಶ್ರಾಂತಿಯನ್ನೇ ತೆಗೆದುಕೊಳ್ಳದೆ ಮನೆ ಕೆಲಸಗಳನ್ನು ಮಾಡ್ತಾಳೆ. ಒಂದು ದಿನವೂ ತಾನು ಇಷ್ಟು ಕೆಲಸಗಳನ್ನು ಮಾಡಿದೆ ಅಂಥೇಳಿ ಹೇಳೋದಿಲ್ಲ, ಬೇಸರವನ್ನು ತೋರಿಸೋದಿಲ್ಲ. ಆರೋಗ್ಯ ಸರಿ ಇದ್ದರೂ ಇಲ್ಲದಿದ್ದರೂ ಯಾರಿಗೂ ಹೇಳಲು ಇಷ್ಟಪಡೋದಿಲ್ಲ. ಹೀಗಿದ್ದರೂ ಮನೆಯಲ್ಲಿರುವವರು ಯಾರೂ ಅವಳ ಬಗ್ಗೆ ಕಾಳಜಿ ವಹಿಸೋದಿಲ್ಲ, ಯಾರೂ ಮೆಚ್ಚುವುದೂ ಇಲ್ಲ, ಸಂಬಳವನ್ನೂ ಕೇಳೋದಿಲ್ಲ. ಆದರೆ ಅವಳಿಗೂ ಶರೀರವಿದೆ, ಮನಸ್ಸಿದೆ, ಬಯಕೆಗಳಿವೆ ಅಂತ ಹೇಳಿ ಯಾರೂ ಗುರುತಿಸೋದಿಲ್ಲ. ಆದ್ದರಿಂದ ಅವಳಿಗೂ ದೇಹಕ್ಕೆ ವಿಶ್ರಾಂತಿಯ ಅವಶ್ಯಕತೆ ಇದೆ, ಮನಸ್ಸಿಗೆ ಉಲ್ಲಾಸ ಬೇಕಾಗಿದೆ. ಎಲ್ಲರೂ ರಜಾದಿನಗಳಲ್ಲಿ ಅವಳ ಬಳಿ ಕುಳಿತು ಸ್ವಲ್ಪ ಕಾಲ ಮಾತಾಡಿ, ಅದು ಅವಳಿಗೆ ಶಕ್ತಿಯನ್ನು ಕೊಡುತ್ತೆ. ಕೆಲವರ ಮನೆಯಲ್ಲಿ ಮಕ್ಕಳು ವಿದೇಶಗಳಲ್ಲಿ ಇರೋದನ್ನು ನೋಡ್ತೇವೆ. ವಯಸ್ಸಾದ ತಂದೆ ತಾಯಿಗಳು ನಮ್ಮ ದೇಶದಲ್ಲಿರ್ತಾರೆ. ಮಕ್ಕಳು ವಿದೇಶದಲ್ಲಿರುವರು ಅಂಥೇಳಿ ಸುಖವಾಗಿದ್ದರೂ ಅಂತ ಭಾವಿಸಿದರೂ ಕೆಲವು ಸಲ ತಮ್ಮೊಂದಿಗೆ ಇರಬೇಕು ಅಂತ ಅನಿಸುತ್ತೆ. ಅಂತ್ಯಕಾಲದಲ್ಲಿ ಬಹಳವಾಗಿ ಮಕ್ಕಳ ಹತ್ತಿರವಿರಬೇಕು ಅಂತ ಭಾವಿಸ್ತಾರೆ. ಮರಣದ ವಾರ್ತೆ ತಿಳಿದರೆ ಅಲ್ಲಿಂದ ಬರಲು 1 ದಿನ ಬೇಕಾಗತ್ತೆ. ಆಗ ಶರೀರ ಕೆಡದಂತೆ ಕಾಪಾಡಬೇಕು. ಇದು ಅತ್ಯಂತ ದಾರುಣ ಅಂಥೇಳಿ ಹಿರಿಯರು ತಮ್ಮ ಬಗ್ಗೆ ಹೇಳ್ತಾ ಬಹಳವಾಗಿ ದುಃಖಿಸಿದರು. ಇಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನು ಬೆಳೆಸಿದರೆ ಅವರಿಗಾಗಿ ಸತ್ತ ನಂತರವೂ ಕಾಯಬೇಕೇ ಅಂತ ಹೇಳಿ ದುಃಖಪಟ್ಟರು. ಆಗ ಆ ತಾಯಿಗೆ ಉಂಟಾಗುವ ಬಾಧೆ ಹೇಳಲು ಸಾಧ್ಯ. ಗಂಡ ತೀರ್ಕೊಂಡಿದ್ದಾನೆ, ಮಕ್ಕಳು ದೂರ ದೇಶದಲ್ಲಿದ್ದಾರೆ. ತಾಯಿಯ ಬಗ್ಗೆ ಪುರಾಣದಲ್ಲಿಯೂ ಸಹ ಬಹಳ ಹೆಚ್ಚಿನ ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಗಣೇಶನ ಕಥೆಯನ್ನು ಹೇಳ್ತಾರೆ. ಒಂದು ಸಲ ನಾರದ ಮಹರ್ಷಿಗಳು ಒಂದು ಹಣ್ಣನ್ನು ತಂದು ಶಿವನಿಗೆ ಕೊಡ್ತಾ ನಿನ್ನ ಮಗನಿಗೆ ಕೊಡು ಅಂತ ಹೇಳ್ತಾರೆ. ಆದರೆ ಶಿವನಿಗೆ ಗಣೇಶ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ 2 ಮಕ್ಕಳು, ಯಾರಿಗೆ ಕೊಡಬೇಕು ಅನ್ನುವಂತಹ ಸಂದಿಗ್ಧತೆ. ಆಗ ಮಕ್ಕಳಿಬ್ಬರನ್ನು ಕರೆದು ನಿಮ್ಮಿಬ್ಬರಲ್ಲಿ ಯಾರು ಭೂಪ್ರದಕ್ಷಿಣೆಯನ್ನು 3 ಬಾರಿ ಮಾಡಿ ಜಯವನ್ನು ಗಳಿಸ್ತೀರೋ ಅವರಿಗೆ ಈ ಹಣ್ಣು ಅಂತ ಹೇಳಿ ಪಂದ್ಯವನ್ನು ಏರ್ಪಾಟು ಮಾಡ್ತಾರೆ. ಈ ಮಾತುಗಳು ಇನ್ನೂ ಪೂರ್ತಿ ಆಗ್ತಾ ಇದ್ದಂತೆಯೇ ಸುಬ್ರಹ್ಮಣ್ಯ ಸ್ವಾಮಿ ತನ್ನ ವಾಹನವಾದ ನವಿಲನ್ನು ಹತ್ತಿ ಪ್ರಯಾಣವನ್ನು ಮಾಡಲು ಪ್ರಾರಂಭಿಸ್ತಾನೆ. ಅದು ಆಕಾಶ ಮಾರ್ಗದಲ್ಲಿ ಹಾರುತ್ತಾ ವೇಗವಾಗಿ ಚಲಿಸುತ್ತೆ. ಅದನ್ನು ನೋಡಿ ಗಣೇಶ ತನ್ನ ವಾಹನ ಇದು ನೆಲದ ಮೇಲೆ ಚಲಿಸುವಂತಹದ್ದು, ಖಂಡಿತವಾಗಿಯೂ ಗೆಲ್ಲಲು ಸಾಧ್ಯವಿಲ್ಲ ಅಂತ ಅಂದ್ಕೊಂಡು ಕೂತ್ಕೊಂಡಿದ್ರು. ಏಕೆ ಹೀಗೆ ಮಾಡಿದರು? ತಂದೆಗೆ ಈ ವಿಷಯ ತಿಳಿದೇ ಇದೆ, ಆದರೂ ಹೀಗೆ ಮಾಡಿದ್ದಾರೆ ಅಂತಂದರೆ ಇದರಲ್ಲಿ ಏನು ವಿಶೇಷತೆ ಇರಬಹುದು ಅಂತ ಚಿಂತಿಸ್ತಾನೆ. ಆಗ ಅವನಿಗೆ ಉತ್ತರ ಸಿಗುತ್ತೆ, ತಂದೆ ತಾಯಿಗಳೇ ಪ್ರಪಂಚ. ಆದ್ದರಿಂದ ಪಾರ್ವತಿ ಪರಮೇಶ್ವರರನ್ನು ಕೂತ್ಕೊಳ್ಳೋದಕ್ಕೆ ಹೇಳಿ ಅವರಿಗೆ 3 ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ಪಾದಗಳಿಗೆ ವಂದಿಸ್ತಾನೆ. ಆಗ ಪರಮೇಶ್ವರನು ಆ ಹಣ್ಣನ್ನು ಗಣೇಶನಿಗೆ ಕೊಡ್ತಾನೆ. ಅಂದರೆ ಮಕ್ಕಳಿಗೆ ತಂದೆ ತಾಯಿಗಳೇ ಪರಮ ಪೂಜ್ಯರು, ಕಣ್ಣಿಗೆ ಕಾಣುವ ದೇವರು ಎಲ್ಲ ಕಡೆಗೂ ಬರಲು ಸಾಧ್ಯವಿಲ್ಲ ಅಂಥೇಳಿ ತಾಯಿಯನ್ನು ಸೃಷ್ಟಿಸಿದ್ದಾನೆ ಅಂತ ಹೇಳ್ತಾರೆ. ಇಂದಿನ ಮಕ್ಕಳು ತಾಯಿಯ ಮಾತನ್ನು ಕೇಳೋದೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೆ ಒಂದು ದಿವಸ ಕೈಲಾಸದಲ್ಲಿ ಮಧ್ಯಾಹ್ನದ ಭೋಜನ ಮುಗಿದು ಶಿವನು ವಿಶ್ರಾಂತಿ ಪಡೆಯಲು ಹೋಗ್ತಾ ಇರುವಾಗ ಪಾರ್ವತಿಯು ತನಗೆ ಇನ್ನೂ ಸ್ವಲ್ಪ ಕೆಲಸ ಇದೆ, ಗಣೇಶ ಇನ್ನೂ ಚಿಕ್ಕವನು, ಅವನನ್ನು ನಿಮ್ಮೊಂದಿಗೆ ಮಲಗಿಸಿ ಅಂತ ಹೇಳಿ ತಾನು ಕೆಲಸ ಮುಗಿಸಿ ಬರುವುದಾಗಿ ಹೇಳ್ತಾಳೆ. ಶಿವನು ಗಣೇಶನೊಂದಿಗೆ ಹೋಗ್ತಾನೆ. ಆದರೆ ಗಣೇಶ ಮಲಗಲಿಲ್ಲ, ಬದಲಾಗಿ ಶಿವನನ್ನು ಗಮನಿಸ್ತಾ ಇರ್ತಾನೆ. ಆಗ ಶಿವನ ಕಡ್ಡವು ನೀಲಿ ಬಣ್ಣದಿಂದ ಕೂಡಿರೋದನ್ನು ಗಮನಿಸ್ತಾನೆ. ತಾಯಿಯು ಬಂದಾಗ ಕೇಳ್ತಾನೆ. ಆಗ ತಾಯಿ, ಹಿಂದೆ ಸಮುದ್ರ ಮಂಥನ ನಡೆಯಿತು, ಆಗ ಮೊದಲಿಗೆ ವಿಷವು ಬಂತು. ಸಮುದ್ರ ದೇವ ಮತ್ತು ಇತರ ದೇವತೆಗಳು ಶಿವನನ್ನು ಕಾಪಾಡುವಂತೆ ಪ್ರಾರ್ಥಿಸಿದ್ರು. ಆಗ ಶಿವನು ಅದನ್ನು ಸ್ವೀಕರಿಸಿದ.
ಅದು ಒಳಗೆ ಹೋದರೆ ತೊಂದರೆ ಅಂತ ಹೇಳಿ ಕಂಠದಲ್ಲಿಯೇ ಧರಿಸಿದ್ದಾನೆ ಅಂತ ಹೇಳ್ತಾನೆ. ಇದಕ್ಕೆಲ್ಲ ಕಾರಣ ಸಮುದ್ರ ಅಂತ ತಿಳಿದು ಕೋಪದಿಂದ ಗಣೇಶನು ಸಮುದ್ರದ ನೀರೆಲ್ಲ ಕುಡಿದು ಬಿಡ್ತೇನೆ ಅಂತ ಹೇಳ್ತಾನೆ. ಆಗ ಪಾರ್ವತಿಯು ಬೇಡ ಬೇಡ, ಆ ರೀತಿ ಮಾಡಬೇಡ, ಒಂದು ವೇಳೆ ಹಾಗೆ ಮಾಡಿದರೆ ನಿನ್ನ ಸೋದರ ಮಾವನಿಗೆ ತೊಂದರೆ ಆಗತ್ತೆ ಅಂತ ಹೇಳ್ತಾಳೆ. ಆಗ ಗಣೇಶ, ಯಾರು ನನ್ನ ಸೋದರ ಮಾವ ಅಂದಾಗ ಪಾರ್ವತಿ, ಹಿಂದೆ ಪರ್ವತಗಳಿಗೆ ರೆಕ್ಕೆಗಳಿದ್ದವು, ಅವುಗಳ ಸಹಾಯದಿಂದ ಅವು ಹಾರ್ತಾ ಎಲ್ಲಿ ಅಂತಂದರೆ ಅಲ್ಲಿ ಕುಳಿತು ಬಿಡ್ತಾ ಇದ್ವು. ಇದರಿಂದ ಯಜ್ಞಗಳು ಹಾಳಾಗ್ತಾ ಇದ್ವು, ಋಷಿಗಳು ಸಾಯ್ತಾ ಇದ್ದರು. ಆಗ ಅವರೆಲ್ಲರೂ ಬ್ರಹ್ಮನನ್ನು ಪ್ರಾರ್ಥಿಸಿದ್ರು. ಬ್ರಹ್ಮ ಇಂದ್ರನನ್ನು ಕಳಿಸ್ತಾನೆ. ಇಂದ್ರನು ತನ್ನ ವಜ್ರಾಯುಧದಿಂದ ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸ್ತಾನೆ. ಆಗ ಮೈನಾಕ ಅನ್ನುವಂತಹ ಪರ್ವತವು ಇಂದ್ರನಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸಮುದ್ರದಲ್ಲಿ ಬಚ್ಚಿಟ್ಕೊಳ್ಳುತ್ತೆ. ಇಂದಿಗೂ ಅಲ್ಲಿಯೇ ಇದ್ದಾನೆ, ಅವನು ನನ್ನ ತಮ್ಮ ಅಂದಾಗ ತಾಯಿಯ ಮಾತಿಗೆ ಗೌರವವನ್ನು ತೋರುತ್ತಾ ಗಣೇಶ ಸುಮ್ಮನಾಗ್ತಾನೆ. ಇದರಿಂದ ತಾಯಿಯ ಮಾತನ್ನು ಗೌರವಿಸಬೇಕು ಅಂಥೇಳಿ ನಮಗೆ ಪುರಾಣ ತಿಳಿಸುತ್ತೆ. ತಾಯಿಯ ಬಗ್ಗೆ ಎಷ್ಟು ಸಮಯ ಬೇಕಾದರೂ ಮಾತಾಡಬಹುದು. ಆ ತಾಯಿಯ ಪ್ರೇಮ ವರ್ಣಿಸಲು ಅಸಾಧ್ಯ. ಮಗುವನ್ನು ಮಲಗಿಸಲು ಲಾಲಿ ಹಾಡುಗಳನ್ನು ಹಾಡ್ತಾ ಇದ್ಲು. ಅದು ದೇವರ ಹಾಡುಗಳು. ಆ ಮಗು ಹೇಗೇ ಇರಲಿ, ಅದನ್ನು ರಾಮನೋ ಕೃಷ್ಣನೋ ಅಂಥೇಳಿ ಭಾವಿಸ್ಕೊಳ್ತಾ, ತೂಗುವೆ ರಂಗನ ತೂಗುವೆ ಕೃಷ್ಣನ ತೂಗಿ ಜೋ ಜೋ ಆಡುವೆ ಅಂತ ಹೇಳಿ ಮಗುವನ್ನು ಮಲಗಿಸ್ತಾ ಇದ್ಲು. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ ಅಂಥೇಳಿ ತಾನು ಬಡವಳೋ ಶ್ರೀಮಂತಳೋ ಏನೂ ಯೋಚಿಸದೆ ಆಪ್ಯಾಯತೆಯಿಂದ ಹಾಡ್ತಾಳೆ. ಆದರೆ ಇಂದು ಆ ಲಾಲಿ ಹಾಡುಗಳು ಇಲ್ಲ. ತಾಯಿಯ ಪ್ರೀತಿಯೂ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 3 ವರ್ಷದ ಮಕ್ಕಳನ್ನು ಡೇ ಕೇರ್ಗೆ ಹಾಕ್ತಾರೆ. ಹೀಗಾಗಿ ಇವೆಲ್ಲದರಿಂದ ವಂಚಿತರಾಗ್ತಾ ಇದ್ದಾರೆ. ಸ್ವಲ್ಪ ಬೆಳೆದ ಮಕ್ಕಳಾದರೆ ಅಮ್ಮನ ಕೈ ತುತ್ತು ಹಾಕ್ತಾಯಿದ್ರು. ಆಗ ನನಗೆ ಚಿಕ್ಕ ತುತ್ತು ಹಾಕು ಅಂತ, ದೊಡ್ಡದಿರಲಿ ಇಲ್ಲದವಾದರೆ ಎಲ್ರಿಗೂ ಹಾಕಲು ಹೆಚ್ಚು ಸಮಯವಾಗತ್ತೆ ಅಂತ, ಉಪ್ಪಿನಕಾಯಿ ಹಾಕು, ಹೀಗೆ ಒಬ್ಬೊಬ್ಬರು ಒಂದೊಂದು ಕೇಳಿದ್ರು ಸ್ವಲ್ಪವೂ ಅಮ್ಮ ಬೇಸರ ಪಡದೆ ಕೈ ತುತ್ತು ಹಾಕ್ತಾಯಿದ್ರು. ಇಂದು ಅವೆಲ್ಲ ಏನೂ ಇಲ್ಲ. ಆದರೆ ಕೈ ತುತ್ತು ತಿಂದವರಿಗೆ ಅದರ ಅನುಭವವಿರುತ್ತೆ. ಅಲ್ಲದೆ ಒಂದು ಪಾವು ಅಕ್ಕಿಯ ಅನ್ನವೂ ಹೆಚ್ಚಾಗಿ ತಿಂತಾಯಿದ್ರು. ಇನ್ನೂ ಸ್ವಲ್ಪ ಬೆಳೆದಾಗ ಅಮ್ಮ ನನ್ನ ಸಂಡಿಗೆ ಮಾಡು ಅಂತಂದರೆ ಇನ್ನೊಬ್ಬರು ನನಗೆ ಜಾಮೂನ್ ಮಾಡು ಅಂತ, ಇನ್ನೊಬ್ಬರು ಪಾಯಸ ಹಲ್ವಾ ಹೀಗೆ ಕೇಳ್ತಾಯಿದ್ರು. ಮಾಡುವಾಗ ಎಲ್ಲ ಹಂತಗಳಲ್ಲಿಯೂ ರುಚಿ ನೋಡ್ತಾಯಿದ್ವು. ಅದು ಅತ್ಯಂತ ರುಚಿಕರವಾಗಿರ್ತಾಯಿತ್ತು. ಅದು ಅಮ್ಮನ ಪ್ರೀತಿಯೋ ಮಕ್ಕಳ ತಿನ್ನಲಿ ಎನ್ನುವ ಭಾವನೆಯೋ ಶುಚಿತ್ವವೋ ತಿಳಿಯದು. ರಜಾ ಬಂದರೆ ಸಾಕು ಅಮ್ಮನೊಂದಿಗೆ ಆಟಗಳನ್ನು ಆಡ್ತಾಯಿದ್ವು. ಶಾಲೆ ಇರುವಾಗ ಪಾಠಗಳನ್ನು ಕಲಿತಾಯಿದ್ವು. ಹೀಗೆ ಅಮ್ಮನೊಂದಿಗೆ ಒಡನಾಟ ಹಾಸುಹೊಕ್ಕಾಗಿದೆ. ಅಮ್ಮನಿಲ್ಲದ ಜೀವನವೇ ಇಲ್ಲ. ಅವಳ ಸೆರಗನ್ನು ಹಿಡಿದು ಹಿಂದೆ ಹಿಂದೆ ಓಡಾಡ್ತಾ ಇದ್ದದ್ದು ಇನ್ನೂ ಹಾಗೆಯೇ ಅಚ್ಚಳಿಯದೆ ಕಣ್ಣ ಮುಂದೆ ಇದೆ. ಇಂತಹ ಅಮ್ಮ ಎಲ್ಲರಿಗೂ ಯಾವಾಗಲೂ ಬೇಕು ಅನ್ನಿಸೋದು ಸಹಜ. ಆದರೆ ಶ್ರೀಕೃಷ್ಣನು ಹೇಳಿದಂತೆ ಹುಟ್ಟಿದವನು ಸಾಯಲೇಬೇಕು. ಅದೇ ಸೃಷ್ಟಿ ಧರ್ಮ. ಈ ಅಮ್ಮ ಅನ್ನುವಂತಹ ಪಾತ್ರವನ್ನು ಬಿಟ್ಟು ಬೇರೆ ಯಾವುದೇ ಪಾತ್ರವಾಗಲಿ ಸ್ವಾರ್ಥದಿಂದಲೇ ಕೂಡಿದೆ. ತನಗೆ ಮಗು ಜನಿಸುವುದೇ ಮಹಾಭಾಗ್ಯ ಅಂಥೇಳಿ ನಿಸ್ವಾರ್ಥದಿಂದ ಕೂಡಿದವಳು ಅಮ್ಮ ಒಬ್ಬಳೇ. ಆದ್ದರಿಂದ ಆ ತಾಯಿಯೇ ದೇವರು. ಅವಳಿಗೆ ಅನಂತ ಅನಂತ ನಮನಗಳು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಹೇಳಿ ಶ್ರೀರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಯಾಕೆ ಅಂತಂದರೆ ಚಿನ್ನದ ಲಂಕೆಯನ್ನು ಗೆದ್ದ ರಾಮನು ವಿಭೀಷಣನಿಗೆ ರಾಜ್ಯಾಭಿಷೇಕವನ್ನು ಮಾಡ್ತಾನೆ. ಆಗ ವಿಭೀಷಣ ಸ್ವಲ್ಪ ಕಾಲ ಆತಿಥ್ಯವನ್ನು ಸ್ವೀಕರಿಸಿ ಅಂತ ಹೇಳಿದಾಗ ರಾಮ ಹೀಗೆ ಹೇಳ್ತಾನೆ, ಹೆತ್ತ ತಾಯಿ ಮತ್ತು ಜನ್ಮಭೂಮಿ ಇವೆರಡೂ ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಅಂತ ಹೇಳ್ತಾನೆ ರಾಮ. ಅದರಿಂದ ನಾವು ನಮ್ಮ ಹೆತ್ತ ತಾಯಿಯನ್ನು ಜನ್ಮಭೂಮಿಯನ್ನು ಮರೆಯಬಾರದು. ಎಲ್ಲಕ್ಕಿಂತಲೂ ಈ ಶರೀರ ಬಂದಿರುವುದೇ ಆ ತಾಯಿಯಿಂದ ಅನ್ನುವಂತಹ ಮಾತು ನೆನಪಿನಲ್ಲಿರಲಿ. ಆದ್ದರಿಂದ ಆ ತಾಯಿಯ ಋಣ ತೀರಿಸಬೇಕಾಗಿದೆ. ಅದು ತೀರುವುದಲ್ಲ, ಆದರೂ ಸಾಧ್ಯವಾದಷ್ಟು ಮಟ್ಟಿಗೆ ತೀರಿಸೋದಕ್ಕೆ ಪ್ರಯತ್ನವನ್ನು ಮಾಡೋಣವೇ.